ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಮಹಾ ಉಪವಾಸ ದಿವಸಗಳ 39ನೇ ದಿನದ ಧ್ಯಾನಕ್ಕಾಗಿ ಕರ್ತನಾದಂಥ ಯೇಸು ಸ್ವಾಮಿಯ ನಾಮದಲ್ಲಿ ಸ್ವಾಗತಿಸುವನಾಗಿದ್ದೇನೆ. ಈ ದಿನದ ಧ್ಯಾನಕ್ಕಾಗಿ ಆರಿಸಿಕೊಂಡ ಸತ್ಯವೇದ ಭಾಗವು ಪರಿಶುದ್ಧ ಲೂಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ ಅದರ 16ರಿಂದ 22 ತನಕ ಇರುವ ವಚನಗಳು. ಅದರಲ್ಲಿ 18ನೇ ವಚನ ಹೀಗೆ ಹೇಳಿಕೊಡ್ತಾ ಇದೆ: ಕರ್ತನ ಆತ್ಮವು ನನ್ನ ಮೇಲೆ ಇದೆ, ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು ಎಂಬುದಾಗಿ. ಇವತ್ತಿನ ಧ್ಯಾನದ ವಿಷಯ ಕ್ರೈಸ್ಟ್ ದ ಅನಾಯಿಂಟೆಡ್ ಒನ್, ಕ್ರಿಸ್ತನು ಅಭಿಷೇಕಿಸಲ್ಪಟ್ಟವನು ಎಂಬುದಾಗಿ. ಈ ಓದಿದಂಥ ವಾಕ್ಯ ಭಾಗದ ಮೂಲಕವಾಗಿ ನಾವು ನೋಡುವುದಾದರೆ, ಕ್ರಿಸ್ತನು ಪವಿತ್ರಾತ್ಮನ ಮೂಲಕವಾಗಿ ಅಭಿಷೇಕಿಸಲ್ಪಟ್ಟವನಾಗಿದ್ದಾನೆ ಎಂಬುದಾಗಿ ಈ ಭಾಗದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯವಾಗುತ್ತದೆ. ಯೇಸು ಸ್ವಾಮಿಯ ಜನನದಿಂದ ಹಿಡಿದು 4ನೇ ಅಧ್ಯಾಯ 1ನೇ ಅಧ್ಯಾಯ 13ನೇ ವಚನದ ತನಕ ಪವಿತ್ರಾತ್ಮನ ಮೂಲಕವಾಗಿ ಮರಿಯಳಿಗೆ ಪವಿತ್ರಾತ್ಮನ ಮೂಲಕವಾಗಿ ಗರ್ಭ ಧರಿಸಿದವಳಾಗಿದ್ದಿ ನೀನು ಎಂಬುದಾಗಿ ಹೇಳುವುದರಿಂದ ಹಿಡಿದು 4ನೇ ಅಧ್ಯಾಯ 1ನೇ ವಚನದಿಂದ 13ನೇ ವಚನದ ತನಕ ಪವಿತ್ರಾತ್ಮನ ಮೂಲಕವಾಗಿ ಶೋಧನೆಯಲ್ಲಿ ನಡೆಸಲ್ಪಟ್ಟನು ಎಂಬುದಾಗಿರುವಂತಹ ವಾಕ್ಯ ಭಾಗವನ್ನು ನಾವು ಗಮನಿಸುವರಾಗಿದ್ದೇವೆ. ಸಿಮೆಯೋನನು ಕೂಡ ದೇವರಾತ್ಮನ ಪ್ರೇರಿತನಾಗಿ ಪವಿತ್ರಾತ್ಮನಿಂದ ತುಂಬಿದವನಾಗಿ ಯೇಸು ಸ್ವಾಮಿಯನ್ನು ನೋಡಿದಾಗ ಸಂತೋಷಗೊಂಡನು ಎಂಬುದಾಗಿ ನಾವು ನೋಡಲಿಕ್ಕೆ ಸಾಧ್ಯವಾಗುತ್ತಾ ಇದೆ. ಇಲ್ಲಿ ಯೇಸು ಕ್ರಿಸ್ತನ ಜೀವನದಲ್ಲಿ ಪವಿತ್ರಾತ್ಮನ ಕಾರ್ಯವು ಸದಾಕಾಲ ಎಡಬಿಡದೆ ಆತನೊಂದಿಗಿದ್ದು ಎಲ್ಲದರಲ್ಲಿ ನಡೆಸುವಂತ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾನೆ. ಈ ವಿಚಾರಕ್ಕಾಗಿಯೇ ಯೇಸು ಕ್ರಿಸ್ತನು ಪರಿಪೂರ್ಣವಾಗಿ ಪವಿತ್ರಾತ್ಮನಿಂದ ಅಭಿಷೇಕಿಸಲ್ಪಟ್ಟವನಾಗಿದ್ದಾನೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ. ಯೇಸು ಕ್ರಿಸ್ತನ ತನ್ನ ಜೀವನದ ಸೇವೆಯ ಎಲ್ಲಾ ವಿಚಾರಗಳಲ್ಲಿ, ಅದ್ಭುತ ಕಾರ್ಯಗಳಲ್ಲಿ ಪವಿತ್ರಾತ್ಮನ ಮೂಲಕವಾಗಿ ತುಂಬಿಸಲ್ಪಟ್ಟವನಾಗಿ ಕಾರ್ಯವನ್ನು ನಿರ್ವಹಿಸತಕ್ಕಂಥದ್ದನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗುತ್ತದೆ. ಆತ್ಮನ ಬಲದಿಂದ, ಆತ್ಮನ ಶಕ್ತಿಯಿಂದ ತುಂಬಿಸಲ್ಪಟ್ಟವನಾಗಿ, ಅಭಿಷೇಕಿಸಲ್ಪಟ್ಟವನಾಗಿ ತನ್ನೆಲ್ಲ ಸೇವಾ ಕಾರ್ಯಗಳನ್ನು ತಂದೆಯಾದ ದೇವರ ಹೆಸರಿನ ಮಹಿಮೆಗಾಗಿ ಎಲ್ಲಾ ಸಂದರ್ಭಗಳಲ್ಲಿ ಕಾರ್ಯಗಳನ್ನು ನಡೆಸುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ನಮ್ಮ ಆತ್ಮಿಕ ಜೀವನದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟವರಾಗಿ ಈ ಲೋಕದಲ್ಲಿ ನಾವು ಜೀವಿಸುವಾಗ ಎಲ್ಲಾ ತರದ ಆಶೀರ್ವಾದಗಳನ್ನ, ಬಲವನ್ನ ಹೊಂದುವರಾಗಿದ್ದೇವೆ. ವಿಶೇಷವಾಗಿ ಪವಿತ್ರಾತ್ಮನ ಮೂಲಕವಾಗಿ ನಡೆಸಲ್ಪಟ್ಟಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಯೇಸು ಕ್ರಿಸ್ತನ ಪವಿತ್ರಾತ್ಮನ ಮೂಲಕವಾಗಿ ನಡೆಸಲ್ಪಟ್ಟಿದ್ದು ಮಾತ್ರವಲ್ಲದೆ ಪವಿತ್ರಾತ್ಮನ ಮೂಲಕವಾಗಿ ಬಲಗೊಳಿಸಲ್ಪಟ್ಟಂತಹ ವಿಚಾರವನ್ನು ಕೂಡ ನಾವಿಲ್ಲಿ ನೋಡ್ಲಿಕ್ಕೆ ಸಾಧ್ಯವಾಗ್ತಾ ಇದೆ. ನಮ್ಮ ಕ್ರಿಸ್ತಿಯ ಜೀವನದಲ್ಲಿ, ಅಂದರೆ ದಿನನಿತ್ಯದ ಜೀವನದಲ್ಲಿ ಕ್ರಿಸ್ತನೊಂದಿಗೆ ನಾವು ಜೀವಿಸುವಾಗ, ಆತನಲ್ಲಿ ನಾವು ಭಯಭಕ್ತಿ ಉಳ್ಳವರಾಗಿ ನಡೆಯಬೇಕಾದ್ರೆ, ಬಲವಾದ ನಂಬಿಕೆಯೊಂದಿಗೆ ನಾವು ಜೀವಿಸಬೇಕಾದ್ರೆ ಪವಿತ್ರಾತ್ಮನ ಬಲವು, ಆತನ ನಡೆಸುವಿಕೆ, ಆತನ ಮೂಲಕವಾಗಿ ತುಂಬಿಸಲ್ಪಟ್ಟವರಾಗಿ ಜೀವಿಸಿದಾಗ ಮಾತ್ರ ನಾವು ಕ್ರಿಸ್ತನ ಎಲ್ಲ ವಿಚಾರಗಳನ್ನ ಭಯಭಕ್ತಿಯಿಂದ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತದೆ. ವಿಶೇಷವಾಗಿ ದೇವರ ವಾಕ್ಯಗಳನ್ನು ಕಲಿಯುವ ಈ ದಿನಮಾನಗಳಲ್ಲಿ ಆತ್ಮನಿಂದ ತುಂಬಿಸಲ್ಪಟ್ಟವರಾಗಿ, ಆತ್ಮನಿಂದ ನಡೆಸಲ್ಪಟ್ಟವರಾಗಿ, ಆತ್ಮನಿಂದ ಬಲಪಡಿಸಲ್ಪಟ್ಟವರಾಗಿ ನಾವು ಜೀವಿಸುವಾಗ, ಕಲಿಯುವಾಗ ನಮ್ಮ ಆತ್ಮಿಕ ಜೀವನದಲ್ಲಿ ಎಷ್ಟೋ ಆಶೀರ್ವಾದಗಳನ್ನ, ಬಲವನ್ನ ಹೊಂದಲಿಕ್ಕೆ ಸಾಧ್ಯವಾಗುತ್ತದೆ. ಈ ನಿಟ್ಟಿನಲ್ಲಿ ನಾವು ದೇವರ ಆತ್ಮನನ್ನು ಆರಾಧಿಸುವರಾಗಿ, ದೇವರ ಆತ್ಮನನ್ನು ಮಹಿಮೆ ಪಡಿಸುವರಾಗಿ, ಕ್ರಿಸ್ತ ನಾಮದ ಮೂಲಕವಾಗಿ ನಾವೆಲ್ಲರೂ ಈ ಲೋಕದಲ್ಲಿ ಜೀವಿಸುವಾಗ ಪವಿತ್ರಾತ್ಮನ ಶಕ್ತಿ ಸದಾಕಾಲ ನಮ್ಮೊಂದಿಗಿರಲಿ. ವಿಶೇಷವಾಗಿ ಈ ಮಹಾ ಉಪವಾಸ ದಿವಸಗಳಲ್ಲಿ ನಮ್ಮನ್ನು ನಡೆಸಲಿ, ಬಲಪಡಿಸಲಿ, ಆಶೀರ್ವದಿಸಲಿ ಎಂಬುದಾಗಿ ಸದಾಕಾಲ ನಾವು ಪ್ರಾರ್ಥಿಸುವರಾಗಿರೋಣ. ದೇವರು ನಮ್ಮನ್ನು ಬಲಪಡಿಸಿ ನಡೆಸುವಂತಾಗಲಿ.